ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂಡಿಯನ್ ಪೋಸ್ಟ್ GDS 2026ರ ಮೊದಲ ಮೆರಿಟ್ ಲಿಸ್ಟ್ ಪ್ರಕಟವಾಗಿದೆ. ಅದನ್ನು ಯಾವ ರೀತಿ ನೋಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ನೀವು ನಿಮ್ಮ ಗೂಗಲ್ಗೆ ಹೋಗಿ GDS ಅಂತ ಸರ್ಚ್ ಮಾಡಿ. ನಂತರ ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅನ್ನುವಂತಹ ವೆಬ್ಸೈಟ್ಗೆ ಹೋಗಿ. ಆನಂತರ ಅಲ್ಲೇ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಆ್ಯಂಡ್ ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್ 1 ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಹಿಯರ್ ಅನ್ನುವಂಥ ಬಟನನ್ನು ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಸ್ಕೆಡ್ಯೂಲ್ 1 ಜನವರಿ 2026 ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಎಲ್ಲ ಸ್ಟೇಟ್ಗಳು ನಿಮಗೆ ಬರುತ್ತೆ. ಇಲ್ಲಿ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿ. ನಂತರ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು PDF ಓಪನ್ ಆಗುತ್ತೆ. ನೋಡ್ಬೋದು ನೀವಿಲ್ಲಿ PDF ಓಪನ್ ಆಗಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ 100, 99, 98 ಮ್ಯಾಕ್ಸಿಮಮ್ ಅಂದರೆ 97 ಇಷ್ಟು ಪರ್ಸೆಂಟೇಜ್ ಇರೋವಂಥವ್ರೆ ಸೆಲೆಕ್ಟ್ ಆಗಿರೋವಂಥದ್ದು. ಸ್ನೇಹಿತರೆ, ನೋಡ್ಬೋದು ನೀವಿಲ್ಲಿ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸಾವಿರದ 20 ಜನ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಸೆಲೆಕ್ಟ್ ಆಗ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲೇ ತುಂಬ ಜನ ಜಾಬ್ ಬೇಡ ಅಂತ ಬಿಟ್ಟೋಗೋರು ಇರ್ತಾರೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗದೇ ಇರೋರು ಇರ್ತಾರೆ. ಇದರಿಂದ ನೀವು ಅದಕ್ಕಿಂತ ಈ 96ಗಿಂತ ಕಡಿಮೆ ಪರ್ಸೆಂಟೇಜ್ ಯಾರ್ಯಾರು ಇದ್ದೀರಾ ಅವರೆಲ್ಲ ನೆಕ್ಸ್ಟ್ ಮೆರಿಟ್ ಲಿಸ್ಟ್ಗೆ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ನೇಮ್ ಅಲ್ಲಿ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಹೀಗೆ ಸುಲಭವಾಗಿ ನಿಮ್ಮ GDS ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಇದಕ್ಕಿಂತ ಯಾರ್ಯಾರು ಕಡಿಮೆ ಪರ್ಸೆಂಟೇಜ್ ತೆಗೆದಿದ್ದೀರಾ ಅವರೆಲ್ಲರೂ ಕೂಡ ನಿಮ್ಮ ಪರ್ಸೆಂಟೇಜನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಕೂಡ ಸೆಕೆಂಡ್, ಥರ್ಡು, ಫೋರ್ತು, ಫಿಫ್ತು ಇನ್ನೂ 4 ರೌಂಡ್ಗಳಿದೆ. ಅಲ್ಲಾದರೂ ನಿಮ್ಮ ನೇಮ್ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಯಾರು ಕೂಡ ಹೋಪ್ ಕಳ್ಕೋಬೇಡಿ. ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.